ಓಕೆ, ನ್ಯೂಸ್ ಪೇಪರ್ ಬಂದ ತಕ್ಷಣ ಯಾವ ಥರ ಓದಿ ಅರ್ಥ ಮಾಡಿಕೊಂಡು ಕಟ್ ಮಾಡಬೇಕು ಅಂತೇಳಿ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಈಗ ನ್ಯೂಸ್ ಪೇಪರ್ದಲ್ಲಿರ್ತಕ್ಕಂತಹ 2 ದಿನಗಳ ನ್ಯೂಸ್ ಪೇಪರ್ದಲ್ಲಿರ್ತಕ್ಕಂಥ ವಿಷಯಗಳನ್ನು ಒಂದು 10 ನಿಮಿಷದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಬೂಮ್ರಾ ಹೆಸರು ಬಂದಿದೆ. ಜಸ್ಪ್ರೀತ್ ಬೂಮ್ರಾ ಭಾರತದ ಕ್ರಿಕೆಟ್ ತಾರೆ, ವೇಗದ ಬೌಲರ್ ಇವರು 200 ವಿಕೆಟ್ಗಳನ್ನ ತೆಗೆದು ಸುದ್ದಿಯಲ್ಲಿದ್ದಾರೆ. ಜೊತೆಗೆ ಈ ಒಂದು ಪಟ್ಟಿಯಲ್ಲಿ ಜೋಲ್ ಗಾರ್ನರ್ ಅಂತ ಒಬ್ಬರಿದ್ದರು, ಶಾನ್ ಪೊಲಾಕ್ ಅಂತಿದ್ರು. ಅವ್ರಿಗಿಂತ ಉನ್ನತವಾಗಿರ್ತಕ್ಕಂಥ ಸಾಧನೆ ಇವರು ಮಾಡಿದ್ದಾರೆ. 4067 ರನ್ಗಳನ್ನ ಕೊಟ್ಟಿರ್ತಕ್ಕಂಥ ಜೋಲ್ ಗಾರ್ನರ್ ವೆಸ್ಟ್ ಇಂಡೀಸ್ದವರು 200 ವಿಕೆಟ್ಗಳನ್ನ ಟೆಸ್ಟ್ದಲ್ಲಿ ತೆಗೆದಿದ್ರು. ಆದರೆ ಇವರು ಕೇವಲ 3912 ರನ್ಗಳನ್ನು ನೀಡಿ 200 ವಿಕೆಟ್ಗಳನ್ನು ತೆಗೆದಿರೋದ್ರಿಂದ ಈಗ ಜಸ್ಪ್ರೀತ್ ಬೂಮ್ರಾ ಅವರು ಏನೋ ಶರವೇಗದ ದ್ವಿಶತಕ, ವಿಕೆಟ್ಗಳಲ್ಲಿ ದ್ವಿಶತಕ ಮಾಡಿ ಎಲ್ಲಿ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿ ಅವರ ಹೆಸರು ಬಂದಿದೆ. ಜೊತೆಗೆ ಕೊನೇರು ಹಂಪಿ, ನಮಗೆಲ್ಲ ಗೊತ್ತು, ಇವರು ಚೆಸ್ ಕ್ರೀಡೆಯಲ್ಲಿ ಇವರ ಹೆಸರಿದೆ. ಭಾರತ ದೇಶದ ಏನೋ ಗ್ರ್ಯಾಂಡ್ ಮಾಸ್ಟರ್ಸ್ಗಳಲ್ಲಿ ಕೊನೇರು ಹಂಪಿ ಅವರು ಕೂಡ ಒಬ್ಬರು. ಇಡೀ ಭಾರತ ದೇಶದಲ್ಲಿನೇ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್, ಚೆಸ್ ಗ್ರ್ಯಾಂಡ್ ಮಾಸ್ಟರ್, ಮಹಿಳಾ ಮೊಟ್ಟ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಕೊನೇರು ಹಂಪಿ ಅವರು. 2 ದಿನ ಆಯಿತು ಇವರು ಸುದ್ದಿ ಬರ್ತಾ ಇದೆ. ಕೊನೇರು ಹಂಪಿ ಅವರು ಯಾಕೆ ಸುದ್ದಿಯಲ್ಲಿದ್ದಾರೆ ಅಂದರೆ, ಮಹಿಳಾ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ 2024ರಲ್ಲಿ ಅವರು ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ. ಇದೇ ಮೊದಲ ಬಾರಿ ಅಲ್ಲ, ಇವರು ಈಗಾಗಲೇ 2019ರಲ್ಲಿ ಈ ಒಂದು ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅವರು ಚಿನ್ನವನ್ನು ಗೆದ್ದುಕೊಂಡಿದ್ದರು. ಇದು 2ನೇ ಬಾರಿ ಗೆದ್ದುಕೊಂಡಿದ್ದಾರೆ. ಹೀಗೆ ಸತತವಾಗಿ 2 ಬಾರಿ ಗೆದ್ದಿರ್ತಕ್ಕಂತಹ ಭಾರತದ ಏಕೈಕ ಆಟಗಾರ್ತಿ ಆಗಿದ್ದಾರೆ ಮತ್ತು ಜಗತ್ತಿನ 2ನೇ ಆಟಗಾರ್ತಿ ಆಗಿದ್ದಾರೆ. ಕೇವಲ 15 ವರ್ಷ ವಯಸ್ಸಿನಲ್ಲಿ, ಇವರಿಗೆ ಕೇವಲ 15 ವಯಸ್ಸಿನಲ್ಲಿನೇ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡ್ಕೊಂಡಿದ್ದಾರೆ. ಯಾರು? ಕೊನೇರು ಹಂಪಿ. ದೇಶದ ಮೊದಲ ಆಟಗಾರ್ತಿ ಎನಿಸಿದ್ದ ಹಂಪಿ ತಮ್ಮಲ್ಲಿ ಇನ್ನೂ ಆಟದ ಕಸು ಉಳಿದಿದೆ ಅಂತೇಳಿ ಇವತ್ತು ಕೂಡ ಅವರು ಸಾಬೀತುಪಡಿಸಿದ್ದಾರೆ. ಇದು ಒಂದು ದಿನ ನಮಗೆ ಏನೋ ಸಂಪಾದಕೀಯನೂ ಬಂದಿದೆ, ಹಿಂದಿನ ದಿನ ಸುದ್ದಿನೂ ಕೂಡ ಬಂದಿದೆ. ಇದಾದ ನಂತರ ನಾವು ನೆಕ್ಸ್ಟು ಯಾವುದು ಓದ್ಕೋಬೇಕಂದ್ರೆ ಪ್ರೋ ಕಬಡ್ಡಿ ಲೀಗ್ ಬಗ್ಗೆ ಈಗಾಗಲೇ ಅದರ ಬಗ್ಗೆ ಕ್ಲಾಸ್ ರೂಮ್ದಲ್ಲಿ ಹೇಳಿದೆ. ಈ ಸರಿ 2024ರ ಪ್ರೋ ಕಬಡ್ಡಿ ಇದು 11ನೇ ಆವೃತ್ತಿಯಾಗಿದೆ. ಯಾರು ಗೆದ್ದರು ಅಂತ ಕೇಳ್ತಾರೆ. ಸ್ಟಿಲರ್ಸ್, ಹರಿಯಾಣ ರಾಜ್ಯದ ಸ್ಟಿಲರ್ಸ್ ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಇದು ಅವರ ಮೊಟ್ಟ ಮೊದಲ ಪ್ರಶಸ್ತಿಯಾಗಿದೆ. ಈ ಒಂದು ಆವೃತ್ತಿಯಲ್ಲಿ ಪಾಟ್ನಾ ಪೈರೇಟ್ಸ್ ಅವರನ್ನು ಸೋಲಿಸಿ ಸ್ಟಿಲರ್ಸ್ ಅವರು ಗೆದ್ದಿದ್ದಾರೆ. ಪಾಟ್ನಾ ಪೈರೇಟ್ಸ್ ಅವರು ಈಗಾಗಲೇ 3 ಸಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದರು. ಅವರನ್ನು ಸೋಲಿಸಿರ್ತಕ್ಕಂಥ ಹರಿಯಾಣ ಸ್ಟಿಲರ್ಸ್ಗೆ ಈ ಸಲ ಚೊಚ್ಚಲ ಕಿರೀಟ ಸಿಕ್ಕಿದೆ. ಅತಿ ಹೆಚ್ಚು ಮೊತ್ತಕ್ಕೆ ಹರಾಜಾಗಿರ್ತಕ್ಕಂತಹ ಕುಸ್ತಿಪಟು ಸಚಿನ್, ಇವರು ತಮಿಳ್ ತಲೈವಾಜ್ಗೆ ಹರಾಜಾಗಿದ್ದರು 2,16,00,000 ರೂಪಾಯಿಗೆ. ಆದರೆ ಆ ತಂಡ ಗೆಲ್ಲಿಲ್ಲ. ಇಲ್ಲಿ ಗೆದ್ದಿರ್ತಕ್ಕಂಥ ತಂಡಕ್ಕೆ 3 ಕೋಟಿ ರೂಪಾಯಿ ಬಹುಮಾನವನ್ನು ಕೊಡಲಾಗುತ್ತೆ. ಇದು ಪ್ರೋ ಕಬಡ್ಡಿ 2014ಕ್ಕೆ ಸ್ಟಾರ್ಟ್ ಆಯಿತು. ಇದು 2024ರಲ್ಲಿ 11ನೆಯ ಸಂಚಿಕೆಯಲ್ಲಿ ನಾವಿದ್ದೇವೆ. 12 ತಂಡಗಳಿದೆ. ಇದರ ಬಗ್ಗೆ ಈಗಾಗಲೇ ನಾವು ವಿವರವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಜೊತೆಗೆ ನಾವು GST ಮಂಡಳಿಯ ತೀರ್ಮಾನದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ GST ಮಂಡಳಿಯ ಸಭೆ ಸೇರಿತ್ತು. GST ಕೌನ್ಸಿಲ್ ಇದೊಂದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ಆರ್ಟಿಕಲ್ 279A ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ GST ಕೌನ್ಸಿಲ್ ಬಗ್ಗೆ ಹೇಳುತ್ತೆ. ಅದಕ್ಕೆ ಹಣಕಾಸು ಮಂತ್ರಿಗಳು, ಕೇಂದ್ರ ಹಣಕಾಸು ಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಸದಸ್ಯರಾಗಿರ್ತಾರೆ. ಇಲ್ಲಿ ಸಣ್ಣ ಸಂಗತಿಗಳ ಮೇಲೆ ತೀರಾ ಹೆಚ್ಚು ಗಮನ ಕೊಡುತ್ತಿದ್ದರೆ ದೊಡ್ಡ ಸಮಸ್ಯೆಗಳ ಬಗ್ಗೆ ಸೂಕ್ತವಾದ ನಿರ್ಧಾರಗಳನ್ನು ಸಕಾಲದಲ್ಲಿ ತೆಗೆದುಕೊಳ್ಳುವ ಆಗುವುದಿಲ್ಲ ಅಂತಕ್ಕಂಥ ಥೀಮ್ ಇಟ್ಕೊಂಡು ಈ ಒಂದು ಆರ್ಟಿಕಲನ್ನು ಬರೆಯಲಾಗಿದೆ. ಇಲ್ಲಿ ಯಾವ ತರಹದ ವ್ಯವಸ್ಥೆ GST ಅಂದರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತಕ್ಕಂಥ ಕಲ್ಪನೆ ಇಟ್ಕೊಂಡು ಈ GST ಜಾರಿಗೆ ಬಂದಿತ್ತು 2017 ಜುಲೈ 1ಕ್ಕೆ. ಆದರೆ ಒಂದೇ ವಸ್ತುವಿಗೆ 3 ತರಹದ ಟ್ಯಾಕ್ಸ್ ಸಿಸ್ಟಮ್. ಉದಾಹರಣೆಯಾಗಿ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಉಪ್ಪು ಸಹಿತ ಪಾಪ್ಕಾರ್ನ್ಗೆ 5% GST ಇದೆ. ಪ್ಯಾಕ್ ಆಗಿರ್ತಕ್ಕಂತಹ ಮತ್ತು ಲೇಬಲ್ ಆಗಿರ್ತಕ್ಕಂತಹ ಪಾಪ್ಕಾರ್ನ್ಗೆ 12% GST ಇದೆ. ಅದೇ ರೀತಿ ಸಕ್ಕರೆ ಲೇಪಿತ ಪಾಪ್ಕಾರ್ನ್ಗೆ 18% GST ಇದೆ. ಈ ತರಹದ ಒನ್ ನೇಷನ್ ಒನ್ ಟ್ಯಾಕ್ಸ್ ಎಲ್ಲಿ ಉಳಿತು? ಅದೇ ಒಬ್ಬ ವ್ಯಕ್ತಿ ಒಂದು ಸಾದಾ ಹೋಟೆಲ್ನಲ್ಲಿ ಕುಂತು ಊಟ ಮಾಡಿದರೆ GST ಕೊಡೋ ಅವಶ್ಯಕತೆ ಇಲ್ಲ.
ಅದೇ ಒಬ್ಬ ವ್ಯಕ್ತಿ GST ರಿಜಿಸ್ಟರ್ಡ್ ಆಗಿರ್ತಕ್ಕಂತಹ ಹೋಟೆಲ್ಗೆ ಹೋದರೆ GST ಕೊಡಬೇಕಾಗತ್ತೆ. ಕೇವಲ ಊಟ ಮಾಡಿದರೆ ಇಂತಿಷ್ಟು % GST, ಊಟದ ಜೊತೆಗೆ AC ಇತ್ತಂದರೆ ಇಂತಿಷ್ಟು % GST, ಊಟದ ಜೊತೆಗೆ AC ಮತ್ತು ಮ್ಯೂಸಿಕ್ ಕೇಳ್ತಿದ್ದ ಅಂದರೆ ಅದಕ್ಕೆ ಇಂತಿಷ್ಟು % GST ಅಂತೇಳಿ ಈ ವ್ಯವಸ್ಥೆಯನ್ನು ಭಾಳ ಸಂಕೀರ್ಣಗೊಳಿಸಲಾಗಿದೆ. ಇದು ಒಂಥರ ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಆಗಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಬಯಕೆ ಇದೆ. ಈ ವ್ಯವಸ್ಥೆ ಮುಂದೆ ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಾವಾದ ಇರಲಿ. ಜೊತೆಗೆ ಅನುಸಂಧಾನ ಅಂತಕ್ಕಂಥ ಆರ್ಟಿಕಲನ್ನು ಬರೀತಾರೆ ರವೀಂದ್ರ ಭಟ್ ಅವರು. ಭಾಳ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ. ಎಲ್ಲ ಓಕೆ, ಬೆಲೆ ಒಂದೇ ಇಲ್ಲ ಏಕೆ ಅಂತೇಳಿ. ಇದು ಕೂಡ ಆರ್ಟಿಕಲ್ ತುಂಬ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಇವತ್ತು ಒಂದು ಪ್ಯಾನ್ಸಿ ಇದೆ, ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಕಾರ್ಡ್, ಒಂದು ದೇಶ ಒಂದು ವಿದ್ಯಾರ್ಥಿ ID, ಒಂದು ದೇಶ ಒಂದು ನಂಬರ್ ಪ್ಲೇಟ್. ಎಂತಹ ಒಂದು ಅಂತಿದೆ. ಆದರೆ ಈ ಟ್ಯಾಕ್ಸ್ ಸಿಸ್ಟಮ್ ಮಾತ್ರ ಒಂದಿಲ್ಲಲ್ಲ. ಒಂದೇ ವಸ್ತುವಿಗೆ ಬೇರೆ ಬೇರೆ ಥರ ಟ್ಯಾಕ್ಸ್ ಯಾಕೆ ಹಾಕ್ತಿದ್ದಾರೆ ಅಂತಕ್ಕಂಥದ್ದನ್ನು 1967ನೇ ಇಸ್ವಿವರೆಗೆ ಭಾರತ ದೇಶದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗಳು ನಡೀತಾ ಇತ್ತು. ಆದರೆ ಇವತ್ತು ವಿಧಾನಸಭೆ ಚುನಾವಣೆ 1 ವರ್ಷ ನಡೆದರೆ ಲೋಕಸಭಾ ಚುನಾವಣೆ 1 ವರ್ಷ ನಡೀತಾ ಇದೆ. ಅದಕ್ಕೆ ಕಾರಣ ಯಾರು? ಪ್ರಜೆಗಳಾಗಲಿ ಮತದಾರರಾಗಲಿ ಅದಕ್ಕೆ ಕಾರಣ ಇಲ್ಲ. ಅದಕ್ಕೆ ಕಾರಣ ಆದವರು ರಾಜಕೀಯ ವ್ಯವಸ್ಥೆ. ಜೊತೆಗೆ ಈ ಒಂದು ದೇಶ ಒಂದು ಚುನಾವಣೆ ಬೇಕು ಅಂಥೇಳಿ ಯಾವ ವ್ಯಕ್ತಿನೂ ಕೂಡ ಅರ್ಜಿ ಹಾಕಿಲ್ಲ, ಎಲ್ಲೂ ಕೂಡ ಹೋರಾಟಗಳಾಗಿಲ್ಲ, ಎಲ್ಲೂ ಕೂಡ ಬೇಡಿಕೆ ಇಲ್ಲ. ಆದರೂ ಕೂಡ ಅದನ್ನು ತುದಿಗಾಲ ಮೇಲೆ ನಿಂತುಕೊಂಡು ಅದನ್ನು ನಾವು ಜಾರಿಗೆ ತರ್ತಾ ಇದ್ದೇವೆ. ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಈ ಕುರಿತು ಒಂದು ಸಮಿತಿಯನ್ನು ಮಾಡಲಾಗಿತ್ತು. ಅವರು ವರದಿಯನ್ನು ಕೊಟ್ಟರು, ಒಂದು ದೇಶ ಒಂದು ಚುನಾವಣೆ ಜಾರಿಗೆ ಬರಲಿ ಅಂತೇಳಿ. ಆ ಒಂದು ವರದಿಯನ್ನು ನಾವು ಸಂಸತ್ತಿನ ಜಂಟಿ ಒಂದು ಸಮಿತಿಯನ್ನು ಮಾಡಿ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು JPC ಅಂತ ಕರಿತೀವಿ, ಅಲ್ಲಿ ಮಾಡಿ ಅದಕ್ಕೆ ನಾವು ಈಗಾಗಲೇ ಏನು ಮಾಡಿದ್ದೀವಿ, ಅಧ್ಯಯನಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಇವರೇನು ಬರೀತಾರೆ ಆರ್ಟಿಕಲ್ದಲ್ಲಿ ಅಂದರೆ, ಒಂದು ದೇಶ ಒಂದು ಚುನಾವಣೆಗಿಂತ ಮೊದಲು ನಮ್ಮ ದೇಶದಲ್ಲಿ ಒಂದು ದೇಶ ಒಂದು ಶಿಕ್ಷಣ ಪದ್ಧತಿ ಜಾರಿಗೆ ಬರಲಿ ಅಂತ ಬರೀತಾರೆ. ಎಜುಕೇಷನ್ಗೆ ಜಾಸ್ತಿ ಮಹತ್ವ ಕೊಡಬೇಕು ಅಂತಕ್ಕಂಥದ್ದು ಬರೀತಾರೆ. ಒಂದು ದೇಶ ಒಂದು ಆರೋಗ್ಯ ವ್ಯವಸ್ಥೆ ಬೇಕು ಅಂತ ಬರೀತಾರೆ. ನಮ್ಮಲ್ಲಿ ಬಡವರ ಮಕ್ಕಳಿಗೆ ಒಂಥರ ಶಿಕ್ಷಣ ಆದರೆ ಶ್ರೀಮಂತರ ಮಕ್ಕಳಿಗೆ ಒಂಥರ ಶಿಕ್ಷಣ ವ್ಯವಸ್ಥೆ ಇದೆ. ಅದೇ ರೀತಿ ಬಡವರಿಗೊಂದು ಮತ್ತು ಶ್ರೀಮಂತರಿಗೊಂದು ಆರೋಗ್ಯ ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ನಮ್ಮಿಂದ ತೊಲಗಬೇಕಾಗಿದೆ. ಇದು ನೆಸೆಸಿಟಿ ಇದೆ. ಈ ಎಲ್ಲ ಸಾಕಷ್ಟು ಯೋಜನೆಗಳು ಮಾಡಿದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಒಂದು ದೇಶ ಒಂದು ಶಿಕ್ಷಣ ವ್ಯವಸ್ಥೆ, ಒಂದು ದೇಶ ಒಂದು ಆರೋಗ್ಯ ವ್ಯವಸ್ಥೆ ಇರಲಿ ಅಂಥೇಳಿ ಒಂದೇ ಆರ್ಟಿಕಲ್ ಇದೆ. ದಯವಿಟ್ಟು ಓದ್ಕೊಳ್ಳಿ. ಪ್ರಜಾವಾಣಿ ಡಿಸೆಂಬರ್ 30ಕ್ಕೆ. ಅದೇ ರೀತಿಯಾಗಿ ಈ KAS ಓದೋರಿಗೆ ಭಾಳ ಅನುಕೂಲಕರ ಈ ತ್ಯಾಜ್ಯದ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ನೀವು ಇಷ್ಟೇ ಓದ್ಕೊಂಡ್ರೂ ಕೂಡ ಇದರ ಬಗ್ಗೆ ಏನೇ ಪ್ರಶ್ನೆ ಬಂದರೂ ಕೂಡ ಬರೆಯೋದಕ್ಕೆ ಮುಖ್ಯ ಪರೀಕ್ಷೆಗೆ ಅನುಕೂಲ ಆಗುತ್ತೆ. ದೇಶದಲ್ಲಿ 72.54% ಹೆಚ್ಚಳ ಆಗಿದೆ ಈ ತ್ಯಾಜ್ಯ. ಈ ತ್ಯಾಜ್ಯ ಅಂದರೆ ಯಾವ್ದ್ಯಾವುದು? ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು, ಅವುಗಳನ್ನು ಬಳಕೆಯಿಂದ ಅಯೋಗ್ಯ ಆದ ತಕ್ಷಣ ಅವುಗಳನ್ನ ತೆಗೆದಿಡ್ತೀವಲ್ಲ, ಈ ತ್ಯಾಜ್ಯ ಯಾವ್ದ್ಯಾವುದಂದರೆ TV, ರೆಫ್ರಿಜರೇಟರ್, ಮೊಬೈಲ್ ಫೋನ್, ಕ್ಯಾಲ್ಕುಲೇಟರ್, ಇದೆಲ್ಲ. ಈ ತ್ಯಾಜ್ಯ ಪಟ್ಟಿಗಳಲ್ಲಿ ಒಂದು ಪಟ್ಟಿ ಮಾಡಿದ್ದಾರೆ, ಎಷ್ಟು ವಸ್ತುಗಳು ಈ ತ್ಯಾಜ್ಯ ಅಂತೇಳಿ. 106 ಸಾಧನಗಳು ಈ ತ್ಯಾಜ್ಯ ಪಟ್ಟಿಯಲ್ಲಿ ಸೇರ್ತವೆ. TV, ಮೊಬೈಲ್, ಫ್ರಿಡ್ಜ್, ವಾಷಿಂಗ್ ಮಷಿನ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್, ಏರ್ ಕಂಡೀಷ್ನರ್, ಇವೆಲ್ಲ ಹಾಳಾದ ತಕ್ಷಣ ಇವುಗಳನ್ನು ನಾವು ಈ ತ್ಯಾಜ್ಯ, ಈ ವೇಸ್ಟ್ ಅಂತೇಳಿ ಕರಿತೀವಿ. ಇಲ್ಲಿ ಒಂದು ಒಳ್ಳೆಯ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಈ ತ್ಯಾಜ್ಯವನ್ನು ಸೃಷ್ಟಿಸತಕ್ಕಂತಹ ರಾಜ್ಯಗಳು ಯಾವುದ್ಯಾವುದು ಅಂತೇಳಿ. ಮಹಾರಾಷ್ಟ್ರ ಅತಿ ಹೆಚ್ಚು ಈ ತ್ಯಾಜ್ಯ ಸೃಷ್ಟಿಸ್ತಕ್ಕಂತಹ ರಾಜ್ಯ ಆಗಿದೆ. ಮಹಾರಾಷ್ಟ್ರ 19.8% ಈ ತ್ಯಾಜ್ಯವನ್ನು ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಪ್ರತಿ ವರ್ಷ ಈ ತ್ಯಾಜ್ಯ ಸೃಷ್ಟಿಯಾಗುತ್ತೆ. ಕರ್ನಾಟಕದಲ್ಲಿ 8.9% ಈ ತ್ಯಾಜ್ಯ ಏನಾಗುತ್ತೆ, ಸೃಷ್ಟಿಯಾಗುತ್ತೆ. ಅತಿ ಹೆಚ್ಚು ಈ ತ್ಯಾಜ್ಯ ಸೃಷ್ಟಿ ಮಾಡ್ತಕ್ಕಂತಹ ನಗರಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಈ ತ್ಯಾಜ್ಯ ಸೃಷ್ಟಿ ಮಾಡ್ತಕ್ಕಂಥ ನಗರ ಯಾವುದಂದರೆ ಭಾರತ ದೇಶದಲ್ಲಿ ಮುಂಬೈ. 24%, ಕಾಲು ಭಾಗ ಈ ವೇಸ್ಟ್ ಮುಂಬೈದಲ್ಲಿ ರೆಡಿ ಆಗುತ್ತೆ. ಬೆಂಗಳೂರಲ್ಲಿ 10% ಇದೆ. ಈ ಎಲ್ಲ ಅಂಶಗಳನ್ನು ನಾವು ಇಟ್ಕೊಂಡು ಒಳ್ಳೆಯ ಪ್ರಬಂಧವನ್ನು ಕೂಡ ಬರಿಬೋದು. ಇದ್ರ ಮೇಲೆ ಮುಖ್ಯ ಪರೀಕ್ಷೆಗೆ ಇದು ಏನಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೇಳಿ ಒಂದು ಚಾಪ್ಟರ್ ಇದೆ, ಅಲ್ಲಿ ಇದ್ರ ಬಗ್ಗೆ ಕೇಳ್ಬೋದು. ಇದು ಕೂಡ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟೇ ಆಗುತ್ತೆ. ಈ ವೇಸ್ಟ್ ಅಂತಕ್ಕಂಥದ್ದು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದ ವಿಧಾನವೇ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಇದರ ಸಮಸ್ಯೆ ಏನಿದೆ ಅಂತೇಳಿ ಬೆಳಕು ಚೆಲ್ಲಿದ್ದಾನೆ. 6.2 ಕೋಟಿ ಟನ್ ಈ ತ್ಯಾಜ್ಯ ಸೃಷ್ಟಿಯಾಗಿದೆ 2022ನೇ ಇಸ್ವಿಯಲ್ಲಿ. ಇದರಲ್ಲಿ ಮರು ಸಂಗ್ರಹಣೆ ಮತ್ತು ಮರುಬಳಕೆ, ರೀಯೂಸ್ ಮಾಡಬೇಕು, ರೀಸೈಕಲ್, ರೀಯೂಸ್ ಬಗ್ಗೆ ಹೇಳ್ತೀವಿ ನಾವೆಲ್ಲ.
ಎಷ್ಟು ಪರ್ಸೆಂಟ್ ಆಗಿದೆ ಅಂದರೆ ಕೇವಲ 22.3% ಮಾತ್ರ ರೀಯೂಸ್ ಆಗಿದೆ. ಜೊತೆಗೆ ಈ ತ್ಯಾಜ್ಯ ಸಂಸ್ಕರಿಸಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಹೊರಬರುವ ಲೋಹ, ಸೀಸ, ಅಸಾಂಪ್ರದಾಯಿಕ ಈ ತ್ಯಾಜ್ಯ ಸಂಸ್ಕರಣೆಯಿಂದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಆಗ್ತಾ ಇದೆ. ಇದರಿಂದ ಮಹಿಳೆಯರು, ಮಕ್ಕಳ ಮೇಲೂ ಕೂಡ ಕೆಟ್ಟ ಪರಿಣಾಮಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ನಲ್ಲಿ ಬರೆಯಲಾಗಿದೆ. ಇದಾದ ನಂತರ ಇಸ್ರೋ ಮತ್ತೊಂದು ಅದ್ಭುತ ಸಾಧನೆಯನ್ನು ಮಾಡಿದೆ. ಸ್ಪೆಡೆಕ್ಸ್ ಯೋಜನೆ ಅಂತ ಮಾಡಿದೆ. ಸ್ಪೆಡೆಕ್ಸ್ ಯೋಜನೆ ಅಂದರೆ ಏನು? ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನು ಜೋಡಿಸ್ತಕ್ಕಂತಹ ಯೋಜನೆ. ಇದನ್ನು ಡಾಕಿಂಗ್ ಅಂತ ಕರಿತೀವಿ. ಇಸ್ರೋ ಇದನ್ನು ಯಶಸ್ವಿಯಾಗಿ ಪೂರೈಸಿದೆ. PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು. ಈ ಒಂದು ಸ್ಪೆಡೆಕ್ಸ್ ಯೋಜನೆ ಅಥವಾ ಡಾಕಿಂಗ್ ಯೋಜನೆಯನ್ನು ಹೊಂದಿರತಕ್ಕಂತಹ ಜಗತ್ತಿನ ಕೇವಲ 4 ದೇಶಗಳಲ್ಲಿ ಭಾರತ ಕೂಡ ಒಂದಾಗಿದೆ. ಇಂಥ ಯೋಜನೆಯನ್ನು 193 ದೇಶಗಳಿದೆ ಜಗತ್ತಿನಲ್ಲಿ ಆ್ಯಸ್ ಪರ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್. ಅದಕ್ಕಿಂತನೂ ಅಲ್ಲಿ ರಿಜಿಸ್ಟ್ರೇಷನ್ ಆದದ್ದೇ 193. ಸುಮಾರು 200ಕ್ಕಿಂತ ಹೆಚ್ಚು ದೇಶಗಳಿದೆ. ಅದರಲ್ಲಿ ಕೇವಲ 4 ದೇಶಗಳು ಮಾತ್ರ ಈ ಸ್ಪೆಡೆಕ್ಸ್ ಯೋಜನೆಯನ್ನು ಹೊಂದಿದೆ. ಅದರಲ್ಲಿ ಯಾವುದ್ಯಾವ ದೇಶ ಅಂತ ತಿಳ್ಕೊಳ್ಳೋಣ. ಅಮೇರಿಕಾ ಇದೆ, ರಷ್ಯಾ ಇದೆ, ಚೀನಾ ಇದೆ. ಭಾರತ ಕೂಡ ಈಗ 4ನೇದಾಗಿ ಅದರಲ್ಲಿ ಸೇರಿಸಲ್ಪಟ್ಟಿದೆ. ಈ ರೀತಿಯಾಗಿ 2 ದಿನಗಳ ಈ ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರನ್ನು ನಾವು ಕಟ್ ಮಾಡಿ ಓದಿ ಅರ್ಥೈಸಿಕೊಂಡು ನಿಮಗೆ ವಿವರಿಸಿದ್ದೇವೆ. ಇದನ್ನು ತಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿತ್ತು ನ್ಯೂಸ್ ಪೇಪರ್ ಓದಿ ಅರ್ಥ ಮಾಡಿಕೊಂಡು ನೋಟ್ಸ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ. ನಮಸ್ಕಾರಗಳು. ಬಾಯ್ ಬಾಯ್.